ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್ಥ್, ನಿಂಗೆ ಬೇರೆ ಏನೆಲ್ಲೂ ಏಟಾಗಿಲ್ಲ ತಾನೆ? ಏನಣ್ಣ ಇದೆಲ್ಲ? ಅವರೆಲ್ಲ ಯಾರು? ಅಷ್ಟಕ್ಕೂ ನಿನ್ನ ಯಾಕೆ ಅವ್ರು ಹೊಡೆಯಕ್ಕೆ ಬಂದಿದ್ರು? ನನಗದೆಲ್ಲ ಏನೂ ಗೊತ್ತಿಲ್ಲ. ಕರೆಕ್ಟ್ ಟೈಮ್ಗೆ ಅವಿ ಮತ್ತು ಅವಿ ಸರ್ ಬಂದರು. ಅವ್ರು ಬಂದಿರಲಿಲ್ಲ ಅಂದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ ಅನ್ಸುತ್ತೆ. ಬಿಡ್ತು ಅನ್ನು ಸಮರ್ಥ್, ಹಾಗೆಲ್ಲ ಮಾತಾಡ್ಬೇಡ. ದೇವರು ಒಂದಲ್ಲ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಮಾತು ನಿಜ ಆಯಿತು. ಸದ್ಯ ಎಲ್ಲ ಕಂಟಕಗಳು ಇಷ್ಟರಲ್ಲೇ ಬಗೆಹರಿತು. ಎಲ್ಲ ಕಂಟಕಗಳ? ಏನು ಹೇಳ್ತಾ ಇದೀಯ ನೀನು? ಹೌದು ಅಣ್ಣ, ರವೀಂದ್ರ ಅಂಕಲ್ ಕೂಡ ಯಾತ್ರೆಯಿಂದ ವಾಪಸ್ ಬಂದಿದ್ದಾರೆ. ಅವ್ರಿಗೆ ತುಂಬಾ ಹುಷಾರ್ ತಪ್ಪಿತ್ತಂತೆ. ಹೌದಾ? ಹಾಗಿದ್ರೆ ತಾತ ಇನ್ನೂ ಬಂದಿಲ್ಲ ಸಮರ್ಥ್. ಅವರು ಯಾತ್ರೆ ಮುಗಿಸ್ಕೊಂಡು ಬರ್ತಾರಂತೆ. ಏಜೆನ್ಸಿಯವರೇ ಅಪ್ಪನ್ನ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದ್ರು. ಅದೆಲ್ಲ ಇರಲಿ ಸಮರ್ಥ್, ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ನಿನ್ನನ್ನು ಯಾಕೆ ಅಟ್ಯಾಕ್ ಮಾಡಕ್ಕೆ ಬಂದರು? ಅಕಸ್ಮಾತ್ ಯಾರಾದರೂ ದುಡ್ಡು ಕೊಟ್ಟು ಕಳಿಸಿದ್ರೆ ಅವ್ರು ಯಾರಾಗಿರ್ಬೋದು? ನನಗಂತೂ ಏನೂ ತೋರಿಸ್ತಾ ಇಲ್ಲ. ನನ್ನ ಕಣ್ಮುಂದೆ ಇರೋದೊಂದೇ, ಅಭಿ ಮತ್ತು ಅವಿ ಸರ್ ಬಂದು ನನ್ನ ಕಾಪಾಡಿದ್ದು. ಅವ್ರು ಯಾರು, ಯಾಕೆ ಹೀಗಾಯ್ತು ಅಂತ ಎಷ್ಟೇ ಯೋಚನೆ ಮಾಡಿದ್ರು ಏನೂ ತೋರಿಸ್ತಾ ಇಲ್ಲ. ಅಣ್ಣ, ಅವಿ ಅಣ್ಣಂಗೆ ನಿನ್ ಮೇಲೆ ಮೊದ್ಲಿಂದನೂ ಕಾಳಜಿ ಇದೆ. ಅವ್ರು ಬಂದು ನಿನ್ನ ಕಾಪಾಡಿದ್ರು ನಿಜ. ಆದ್ರೆ ಅಭಿನೂ ಬಂದು ನಿನ್ನ ಕಾಪಾಡ್ದ ಅನ್ನೋದು ನನಗೆ ನಂಬೋಕೆ ಆಗ್ತಿಲ್ಲ. ಬರೀ ನಿನ್ನ ಕಾಪಾಡೋದಷ್ಟೇ ಅಲ್ಲ, ನಿನ್ನೆ ನನಗೆ ಆಗೋ ಅವಮಾನನ ತಪ್ಪಿಸ್ದ. ಒಂದಲ್ಲ ಒಂದು ರೀತಿಲಿ ಅಭಿ ನಮಗೆ ತುಂಬ ಸಹಾಯ ಮಾಡ್ತಿದ್ದಾನೆ. ಅವನ ಮೇಲೆ ನಮ್ಮ ಋಣ ತುಂಬ ಇದೆ ಅಣ್ಣ. ಬರೀ ಇಷ್ಟೇ ಅಲ್ಲ, ನನಗೆ ಕೆಲಸ ಕೊಡಿಸಿದ್ದು ಅಭಿನೇ. ನಿನಗೆ ಕೆಲಸ ಕೊಡಿಸಿದ್ದು ಅಭಿನ? ಏನು ಹೇಳ್ತಾ ಇದೆಯಾ? ಹೌದಣ್ಣ, ಯಾವತ್ತೋ ಒಂದಿನ ನಾನು ಕೆಲಸ ಹುಡುಕಿ ಸುಸ್ತಾಗಿ ಅಂಗಡಿ ಬದಿಲ್ ಕೂತಿದ್ನಂತೆ. ಆಗ ನೀನು ಮತ್ತೆ ಅಭಿ ಕಾರಲ್ಲಿ ಪಾಸ್ ಆಗ್ತಿದ್ರಂತೆ. ಆಗ ಅಭಿ ನನ್ನ ನೋಡಿ ಬೇಜಾರು ಮಾಡ್ಕೊಂಡಂತೆ. ಅದಕ್ಕೆ ಅವನು ಈ ಕೆಲಸಕ್ಕೆ ನನ್ನ ರೆಫರ್ ಮಾಡಿದ್ನಂತೆ. ಅವ್ರು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದಮೇಲೆ ಅವ್ರು ನಮ್ಮನ್ನೆಲ್ಲ ಒಂದೇ ಮನೆಯವರು ಅಂತ ಅಂದ್ಕೊಂಡಿದ್ದಾರೆ ಸಮರ್ಥ್. ಅಮ್ಮನೇ ಅವ್ರನ್ನೆಲ್ಲ ಮಕ್ಕಳು ಅಂತ ಒಪ್ಕೊಂಡ್ಮೇಲೆ ನೀನು ಅಭಿ ಮತ್ತೆ ಅವಿನ ಅಣ್ಣ ತಮ್ಮ ಅಂತ ಒಪ್ಕೋಬೋದಲ್ವಾ? ಸಿರಿ, ಮಾತಲ್ಲಿ ಹೇಳಿ ಯಾರ ಮನಸ್ಸನ್ನು ಬದಲಾಯಿಸೋಕ್ಕಾಗಲ್ಲ. ಅಣ್ಣನ ಮನಸ್ಸಿಗೆ ಏನು ಅನ್ಸುತ್ತೋ ಹಾಗೆ ಮಾಡಲಿ ಬಿಡು. ಅವನ ಮನಸ್ಸಲ್ಲಿ ಇನ್ನೂ ಅವ್ರ ಬಗ್ಗೆ ದ್ವೇಷ ಇದೆ ಅಂತಂದರೆ ಅದನ್ನು ನಾವಂತೂ ಬದಲಾಯಿಸೋಕ್ಕಾಗಲ್ಲ. ದ್ವೇಷನ? ಇಷ್ಟೆಲ್ಲ ಆದಮೇಲೂ ಅವ್ರ ಮೇಲೆ ದ್ವೇಷ ಇಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಸಂಧ್ಯಾ? ಗೊತ್ತಿಲ್ಲ, ಅಣ್ಣನಂತವ್ರಿಗೆ ಅದು ಸಾಧ್ಯ ಆದರೂ ಆಗ್ಬೋದು. ಆದರೆ ನಾನಂತೂ ಅವರಿಬ್ರು ನನ್ನ ಅಣ್ಣ ತಮ್ಮಂದ್ರು ಅಂತ ಒಪ್ಕೊಂಡಿದ್ದೀನಿ. ಸಮರ್ಥ ಅಣ್ಣ ಹೇಗೋ ಅವರಿಬ್ರು ನನಗೆ ಹಾಗೆ. ಯಾಕಂದರೆ ಇವನಷ್ಟೇ ಪ್ರೀತಿನ ಅವರಿಬ್ರು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ನಾವು ಅಮ್ಮನ ಎಷ್ಟು ಪ್ರೀತಿಸ್ತೀವೋ, ಎಷ್ಟು ಗೌರವಿಸ್ತೀವೋ, ಅಷ್ಟೇ ಗೌರವ ಪ್ರೀತಿನ ಅವರು ಅಮ್ಮನ ಮೇಲೆ ಇಟ್ಕೊಂಡಿದ್ದಾರೆ. ಯಾರನ್ನಾದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಮ್ಮವ್ರು ಯಾರು, ಬೇರೆಯವ್ರು ಯಾರು ಅಂತ ಕಾಲನೇ ತಿಳಿಸುತ್ತೆ ಬಿಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.